ಹಾಯ್ ಹೆಲೋ ನಮಸ್ಕಾರ. ನನ್ನ ಫಸ್ಟ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಟೈಮ್ ಬಂದು 5 ಕಾಲಾಗಿದೆ. ನಾನು ಎದ್ದಿದ್ದು 4 ಗಂಟೆಗೆ. ಸೊ ಎದ್ದು ಸ್ನಾನ ಮಾಡಿಕೊಂಡೆ. ಇದು ನನ್ನ ಔಟ್ಫಿಟ್. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ಮನೆ ಬಿಡ್ತೀವಿ, ಪೂಜೆ ಮಾಡಬೇಕು, ನೋಡೋಣ. ಸೊ ವ್ಲಾಗಿಂಗ್ ಎಲ್ಲ ನನಗೆ ತುಂಬಾ ಹೊಸ್ತು. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಡ್ಜಸ್ಟ್ ಆಗೋದಕ್ಕೆ. ನೋಡೋಣ ಎಲ್ಲ ಹೋಗುತ್ತೆ ಅಂತ. ಪೂಜೆ ಇವಾಗ ಆಯಿತು. ನೀನು ನೋಡೋದೆ ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ಇನ್ನೇನು ಇವಾಗ ಹೊಡ್ತೀವಿ. ಐ ಆಮ್ ಕೈಂಡ್ ಎಕ್ಸೈಟೆಡ್, ಬಟ್ ಒನ್ ಸೈಡ್ ನರ್ವಸ್ಸು ಫೀಲ್ ಆಗ್ತಿದೆ. 2025 ಲಾಸ್ಟ್ ಟೈಮ್ ಫಾರ್ಚುನರ್ ಓಡಿಸ್ತಿದ್ದೀನಿ. ಇನ್ನೇನಿದ್ರು ನೆಕ್ಸ್ಟ್ ಇಯರೇ ಮತ್ತೆ ಮಿಸ್ ಮಾಡ್ಕೊತೀನಿ. ಸೆಕ್ಯೂರಿಟಿ ಚೆಕ್ಕು, ಇಮಿಗ್ರೇಷನ್ ಎಲ್ಲ ಆಗಿದೆ. ಅಲ್ಲೆಲ್ಲ ಶೂಟ್ ಮಾಡೋಂಗಿರಲಿಲ್ಲ. ಟೈಮ್ ಆಯಿತು ಅಂದ್ಕೊಂಡು ಬೇಗ ಬಂದ್ವಿ. ಬಟ್ ನೋಡಿದ್ರೆ ಇನ್ನೂ 7:30 ಅಷ್ಟೊತ್ತೆಲ್ಲ ಮುಗಿಸ್ಕೊಂಡು ಇವಾಗ ಲಾಂಜಿಗೆ ಹೋಗಿ ಊಟ ಮಾಡ್ತಿದ್ದೀವಿ. ಸೊ ಫಸ್ಟು ಇದು ಎತ್ಕೊಂಡಿದ್ದೀನಿ, ಶಾವ್ಗೆ ಬಾತ್, ಕೇಸರಿ ಬಾತ್, ಇಡ್ಲಿ, ಕ್ರೊಸಾನ್, ವಡೆ. ತುಂಬ ಐಟಮ್ಸ್ ಇದೆ. ಬಟ್ ಇವಾಗ ಬೋರ್ಡಿಂಗ್ ಮುಗೀತು. ಫ್ಲೈಟ್ ಹತ್ತಿದ್ದೀವಿ. ಇನ್ನು 5 ಮಿನಿಟ್ಸ್ಗೆ ಟೇಕ್ ಆಫ್ ಆಗುತ್ತೆ. कृपया ध्यान दीजिए. ಇದು ಫ್ಲೈಟಲ್ಲಿರೋ ವಾಶ್ರೂಮು ಇಷ್ಟೇ ಇರೋದು. ಫ್ಲೈಟ್ 10:30ಗೆ ಟೇಕ್ ಆಫ್ ಆಯಿತು. ಇವಾಗ 1:40 ಆಯಿತು ಆಲ್ಮೋಸ್ಟ್. ಇನ್ನು ಸ್ವಲ್ಪ ನಿಮಿಷದಲ್ಲಿ ಲ್ಯಾಂಡ್ ಆಗುತ್ತೆ. ಸೊ ದುಬೈಗೆ ರೀಚ್ ಆದ್ವಿ. 1:32 ಟೈಮು. ಇವಾಗ ಜಸ್ಟ್ ಲ್ಯಾಂಡ್ ಆಯಿತು. ಇವಾಗ ಇಮಿಡಿಯೇಟ್ಲಿ ಇದಕ್ಕೆ ಹೋಗಬೇಕು, ಪ್ರೀಮಿಗ್ರೆಂಟ್ಸ್ಗೆ. ಕನೆಕ್ಟಿಂಗ್ ಫ್ಲೈಟ್ ಇರೋದು. ಸೊ ಮತ್ತೆ ಸಿಗೋಣ. ಬೈ. ಓ ಗೈಸ್, 8:15 ಆಗಿದೆ. ಇನ್ನೂ ಹೋಗ್ತಾನೆ ಇದ್ದೀವಿ. ಇನ್ನೂ 1 hour ಇದೆ ರೀಚ್ ಆಗೋಕ್ಕೆ. ಫುಲ್ ಬ್ಯಾಕ್ ಪೇನ್ ಬಂದಿದೆ ಕೂತು ಕೂತು. ಆಲ್ಮೋಸ್ಟ್ 2 o'clock ಬೋರ್ಡ್ ಮಾಡಿದ್ದು. ಇವಾಗ 8:30 ಆಗಿದೆ ಆಲ್ರೆಡಿ. ಇನ್ನು ದುಬೈಯಿಂದ ಹೋಗ್ತಾ ಇದ್ದೀನಿ. ರೀಚ್ ಆದ್ಮೇಲೆ ಸಿಗೋಣ. ಬಾಯ್. ಹಾಯ್ ಹಲೋ ನಮಸ್ಕಾರ. ನಾವಿದ್ದೀವಿ ಮ್ಯಾಂಚೆಸ್ಟರಲ್ಲಿ. ನೈಟ್ 8:30 ಆಯಿತು. ಸೊ ಬೆಂಗಳೂರಿಗೆ ಇಲ್ಲಿಗೆ ಆಲ್ಮೋಸ್ಟ್ 5 hours, 5.5 hours ಡಿಫ್ರೆನ್ಸ್ ಇದೆ. ಅಲ್ಲಿ ಫಾಸ್ಟ್ ಇದೆ, ಇಲ್ಲಿ ಸ್ಲೋ ಇದೆ. ಸೊ ನೈಟ್ ಬಂದಿದ್ದು ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ತೋರಿಸ್ತೀನಿ, ಹೋಮ್ ಟೂರ್ ಮಾಡ್ತೀನಿ. ಇದು ರೂಮು. ನಮ್ಮ ಪಪ್ಪ ಏನು ಹೇಳ್ತಾರೆ ನೋಡೋಣ. ಏನ್ ಹೇಳ್ಬೇಕಪ್ಪ? ಇಲ್ಲಿ ಬಂದಿರೋದು ಎಲ್ಲ ಇಲ್ಲಿ ತುಂಬಾ ಚಳಿ ಇದೆ. ಇಲ್ಲೆಲ್ಲ ಬ್ರಿಟಿಷರೇ ಅವ್ರೆ ನಮ್ಮ ದೇಶದಲ್ಲಿ.
ನಮ್ಮ ದೇಶದ ಲೂಟಿ ಹೊಡ್ಕೊಂಡ್ ಬಂದಿರೋ ಕಳ್ಳ ಮಕ್ಕಳು ಅದೆಲ್ಲ ನಾವು ಬಂದಿದ್ದೀರಿ. ನಾವು ಅವ್ರ ಊರಲ್ಲಿ ಏನಾದ್ರು ಲೂಟಿ ಹೊಡೆಯೋಣ ಅಂದ್ರೆ ನಮ್ಗೇನು ಸಿಗಲ್ಲ, ಆದ್ರೂ ಒಂದ್ ರೌಂಡ್ ಹೊಡ್ಕೊಂಡ್ ಬರ್ತೀರಿ. ಓಕೆ, ಇದು ರೂಮ್ ವ್ಯೂ ಹಿಂಗಿದೆ. ರೂಮ್ ಇಂದ ಅಲ್ಲಿ ರಿವರ್ ಇದೆ. ಒಂದ್ ನಿಮಿಷ. ಈ ತರ ಇದು ರೂಮ್ ಹಿಂಗಿದೆ. ಇದು ನಮ್ಮ ಅಕ್ಕ. ನೀವೇನ್ ಹೇಳ್ತೀರಾ? ನಿಮ್ ಫ್ಯಾಮಿಲಿ ಬಂದಿರೋದಕ್ಕೆ ಖುಷಿ ಆಗ್ತಿದ್ಯಾ? ಏನ್ ಅನ್ಸ್ತಿದೆ? ಪಪ್ಪ ಮಮ್ಮಿ ಬಂದಿರೋದು ಖುಷಿ, ಬಟ್ ನೀನ್ ಬಂದಿರೋದು ಸಾರಿ. ಇದು ಹಾಲ್. ನಮ್ಮ ಮಮ್ಮಿ ಊಟ ಮಾಡ್ತಿದ್ದಾರೆ. ನೀವೇನ್ ಹೇಳ್ತೀರಾ ಮಮ್ಮಿ ಅವರೇ? ನಾನಾ ಬಂದಿದ್ ಖುಷಿ ಆಯ್ತು, ಬಟ್ ಟ್ರಾವೆಲಿಂಗ್ ಜಾಸ್ತಿ ಆಯ್ತು, ಅದಕ್ಕೆ ಇವಾಗ ಸ್ವಲ್ಪ ಬೇಜಾರಾಗೈತೆ ಅಷ್ಟೆ. ಇದು ಹಾಲ್, ಮತ್ತೆ ಹಾಲಿಂದನೂ ಸೇಮ್ ಅಲ್ಲ, ಡಿಫ್ರೆಂಟ್ ವ್ಯೂ ಇದೆ. ಹಿಂಗಿದೆ. ಇದು ನಮ್ಮ ಅಕ್ಕ ಅವ್ರ ಫ್ರೆಂಡ್ ರೂಮು. ಸೊ ಮತ್ತೆ ಸಿಗ್ತೀನಿ, ಬಾಯ್ ಗೈಸ್. ಸೊ ನಾಷ್ಟ ಆಯಿತು, ಅನ್ನ ಮಾಡಿದ್ರು ಮತ್ತು ಚಟ್ನಿನು ನಮ್ಮ ಚಿಕ್ಕಮ್ಮ ಕಳಿಸಿದ್ರು. ಅದು ಕೆಳಗಡೆ ಕಾಫಿ ಕುಡಿಯೋಕೆ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಇದು ನಮ್ಮ ಅಕ್ಕ ಇರೋದು 14th ಫ್ಲೋರು. ಸೊ ಕೆಳಗಡೆ ಹೋಗ್ತಿದ್ದೀನಿ, ಕಾಫಿ ಮಗ್ಗು ಮತ್ತು ವಾಟರ್ ಫಿಲ್ ಮಾಡಬೇಕು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಯರ್ಡ್ ಥಿಂಗ್ ಏನಂದರೆ, ಯಾರಾದರೂ ಅಡ್ಡ ಬಂದರೆ ನಾವು ಸಾರಿ ಕೇಳಬೇಕಂತೆ. ಅದು ನನಗೆ ಸ್ವಲ್ಪ ವಿಯರ್ಡ್ ಅನಿಸ್ತು, ಯಾಕಂದರೆ ಇಂಡಿಯಾದಲ್ಲಿ ಆ ಥರ ಪ್ರಾಕ್ಟೀಸ್ ಇಲ್ವಲ್ಲ. ಸೊ ಹಂಗೆ. ಸೊ ನಾವಿವಾಗ ಟ್ರಾಫರ್ಡ್ ಸೆಂಟರ್ ಮಾಲ್ಗೆ ಹೋಗ್ತಿದ್ದೀವಿ. 9 ಡಿಗ್ರಿ ಸೆಲ್ಸಿಯಸ್ ಇದೆ, ಫುಲ್ ಚಳಿ ಆಗ್ತಿದೆ. ರೋಡ್ಸ್ ಎಲ್ಲ ಸಕ್ಕದಾಗಿದೆ. ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ. ನಮ್ಮ ಅಪ್ಪ ಅಮ್ಮ, ನಮ್ಮ ಮಮ್ಮಿ ಫುಲ್ಲು ಕೋಲ್ಡ್ಗೆ ಮುಚ್ಕೊಂಬಿಟ್ಟಿದ್ದಾರೆ ಮುಖ ಎಲ್ಲ. ಸೊ ಆರ್ಕಿಟೆಕ್ಚರ್ ಎಲ್ಲ ಸಕ್ಕದಾಗಿದೆ ಬಿಲ್ಡಿಂಗ್ದು. ಮತ್ತೆ ಸಿಗ್ತೀನಿ, ಬಾಯ್. ಬಸ್ಸಲ್ಲಿ ಕೂತಿದ್ದೀವಿ, ಇನ್ನು ಒಂದು 15 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಇದು ನಮ್ಮ ಅಕ್ಕ. ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಲೈಕ್ ಮಾಲ್ ಒಳಗಡೆ ಎಲ್ಲ ಆಲ್ಮೋಸ್ಟ್ ಕ್ರಿಸ್ಮಸ್ಗೆ ಡೆಕೋರೇಟ್ ಮಾಡಿರೋದು. ಸೊ ಇದು ವೈಡ್ ವ್ಯೂ ಆಫ್ ದ ಮಾಲ್. ಇದು ಒನ್ ಕಾಂಪ್ಲೆಕ್ಸ್ ಅಷ್ಟೇ, ಸೇಮ್ ಮಾಲ್ದು ತುಂಬ ಕಾಂಪ್ಲೆಕ್ಸ್ ಇದೆ. ಸೊ ಫಸ್ಟು ಏನಾದರೂ ತಿನ್ನೋಣ ಅಂತ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತಿದ್ದೀವಿ. ಇದೆಲ್ಲ ರೆಸ್ಟೋರೆಂಟ್ಸು, ಒಳ್ಳೆ ಯಾವುದೋ ಸ್ಟ್ರೀಟ್ ಥರ ಇದೆ. ಫುಲ್ ರೆಸ್ಟೋರೆಂಟ್ ಎಂಟ್ರೆನ್ಸ್ ಎಲ್ಲ ಒಳ್ಳೆ ಮನೆಗಳ ಥರ ಡೆಕೋರೇಟ್ ಮಾಡಿದ್ದಾರೆ. ಕ್ರಿಸ್ಮಸ್ಗೆ ಇದ್ದಿದ್ದು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ನಮ್ಮ ಅಕ್ಕ ಬೆಳಗ್ಗೆಯಿಂದ ನಡೆಸ್ತಾನೆ ಇದ್ದಾರೆ, ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ನಡೆದಿದ್ದೀವಿ ಬೆಳಗ್ಗೆಯಿಂದ. ಇವಾಗ ಟೈಮ್ ಎಷ್ಟು, 1:30 ಅಷ್ಟೇ. ಫುಲ್ ಕನ್ಫ್ಯೂಸ್ ಆಗ್ತಿದ್ದಾರೆ, ದಾರಿ ಹುಡುಕ್ತಾ ಇದ್ದಾರೆ. ಗೈಸ್ ಏನಂದ್ರೆ, ಊಟಕ್ಕೆ ಹೋದವರು ವಿಡಿಯೋ ಮಾಡೋದೇ ಮರ್ತೋಯ್ತು. ನನ್ಗೆ ಅಭ್ಯಾಸ ಇಲ್ವಲ್ಲ, ಸೊ ಅದಕ್ಕೆ ಸ್ವಲ್ಪ ಡಿಸ್ಕಂಟಿನ್ಯೂಟಿ ಇರುತ್ತೆ, ಕಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಹಂಗೆ ಊಟ ಮುಗಿಸ್ಕೊಂಡು ನೋಡಕ್ ಬಂದ್ವಿ. ಫುಲ್ ಲಕ್ಸುರಿಯಸ್ ಬ್ರ್ಯಾಂಡ್ಸ್ ಎಲ್ಲ ಇದೆ. ಗೈಸ್ ಶಾಪಿಂಗ್ ಮುಗೀತು. ನಾನೇನು ತಗೊಂಡಿಲ್ಲ, ನಮ್ಮ ಅಕ್ಕ ಗ್ರಾಜುಯೇಷನ್ಗೆ ಏನೋ ಚಪ್ಪಲಿ ಎಲ್ಲ ತಗೋಬೇಕಿತ್ತು. ಸೊ ಅಲ್ಲೇ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದು. ಇವಾಗ ಬಸ್ಸಿಗೆ ವೇಟ್ ಮಾಡ್ತಿದೀವಿ. ಟೈಮು ಜಸ್ಟ್ 5 ಗಂಟೆನೂ ಆಗಿಲ್ಲ, ಬಟ್ ನೋಡಿ ಎಷ್ಟು ಕತ್ಲಾಗಿದೆ ಅಂತ. ಇಷ್ಟು ಚಳಿ ಇದೆ, ಟೆಂಪ್ರೇಚರ್ 8 ಡಿಗ್ರಿ ಏನೋ ಇದೆ, ಫುಲ್ ಚಳಿ. ರೂಮ್ಗೆ ಹೋಗಿ ಸಿಗ್ತೀನಿ ಇವಾಗ. ರೂಮ್ಗೆ ಹೋಗೋದು. ಸೊ ರೂಮ್ಗೆ ಹೋಗಿ ಸಿಗ್ತೀನಿ, ಬಾಯ್.
ಗೈಸ್, ಸೊ ನಾನು ಶಾಪಿಂಗ್ ಮುಗಿಸ್ಕೊಂಬಂದಿದ್ದು, ಅದಾದ್ಮೇಲೆ ಏನು ಶೂಟ್ ಮಾಡೋಕ್ಕಾಗಿಲ್ಲ. ಪ್ರಾಬ್ಲಮ್ ಏನಂದರೆ, ಫಸ್ಟ್ ಆಫ್ ಆಲ್ ನಂಗೆ ಅಭ್ಯಾಸ ಇಲ್ಲ, ಸೊ ಮರ್ತೋಗ್ತೀನಿ ರೆಕಾರ್ಡ್ ಮಾಡೋದು. ಅದಾದಮೇಲೆ ಇಲ್ಲಿ ತುಂಬ ಪಿಕ್ ಪಾಕೆಟು, ಸ್ನ್ಯಾಚಿಂಗ್ ಎಲ್ಲ ಇದೆ. ಸೊ ಫೋನ್ ತೆಗಿಯೋಕ್ಕೆ ಭಯ, ಲೈಕ್ ಫುಲ್ ಸಿಟಿ ಸೆಂಟ್ರಲ್ಲೆಲ್ಲ. ಸೊ ಅದು ಆ, ಎಲ್ಲ ಮುಗಿಸ್ಕೊಂಡು ಬಂದ್ವಿ. 6 ಗಂಟೆ ಅಲ್ಲ 7 ಗಂಟೆ ಆಗಿದೆ ಟೈಮು. ಸೊ ಮನೇಲಿ ಎಲ್ಲರೂ ಇದ್ದಾರಲ್ಲ, ತೋರ್ಸಿದ್ನಲ್ಲ. ಸೊ ನನ್ನ ಫಸ್ಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲ ರೆಕಾರ್ಡ್ ಮಾಡೋದಕ್ಕೆ. ಥ್ಯಾಂಕ್ ಯು.